ನಮಸ್ಕಾರ, ನನ್ನ ಹೆಸರು ಅದ್ವೈತ್. ನಾನು ಇವತ್ತು ಪ್ರಾಜೆಕ್ಟ್ ಸಿತಾರ ಫೌಂಡೇಶನಿಂದ ಚಾಪ್ಟರ್ ನಂಬರ್ 11 ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದೀವಿ. ಕನ್ಸ್ಟ್ರಕ್ಷನ್ ಚಾಪ್ಟರಿಂದ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಒಂದೇ ಒಂದು ಕ್ವೆಶ್ಚನ್ ಬರೋದು. ಈ ಚಾಪ್ಟರಲ್ಲಿ ತುಂಬ ಸ್ಕೋರಿಂಗ್, ಯಾಕಂದರೆ ತುಂಬ ಈಸಿ ಕನ್ಸ್ಟ್ರಕ್ಷನ್ಸ್ ಇದೆ, ನೀವು ಈಸಿಯಾಗಿ ಮಾಡ್ಬೋದು. ಇವಾಗ ಈ ಚಾಪ್ಟರಲ್ಲಿ ನಿಮಗೆ ಕಾಂಪಸ್ ತುಂಬ ಇಂಪಾರ್ಟೆಂಟು, ನಿಮ್ಗೆ ಸ್ಕೇಲ್ ಇರಬೇಕು, ಅದಾದಮೇಲೆ ನಿಮಗೆ ಪ್ರೊಟ್ರಾಕ್ಟರ್ ಇರಬೇಕು. ಈ 3 ಇನ್ಸ್ಟ್ರೂಮೆಂಟ್ಸ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದಿಲ್ಲದೇ ಇದ್ದರೆ ಸರಿ ಕನ್ಸ್ಟ್ರಕ್ಷನ್ಸ್ ಮಾಡೋಕ್ಕಾಗಲ್ಲ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಈ ಚಾಪ್ಟರಲ್ಲಿ, ನಿಮ್ಮ ಕಾಂಪಸ್ ಮತ್ತು ನಿಮ್ಮ ಪೆನ್ಸಿಲು ಎರಡು ಒಂದೇ ಪಾಯಿಂಟಲ್ಲಿ ಇರಬೇಕು. ಸೊ ಏನು ಮಾಡಿ, ನಿಮ್ಮ ಪೆನ್ಸಿಲ್ ತೊಗೊಂಬಿಟ್ಟು ಎರಡು ಒಂದೇ ಪಾಯಿಂಟಲ್ಲಿ ಇರಬೇಕು. ಈ ಎರಡು ಒಂದೇ ಪಾಯಿಂಟಲ್ಲಿ ಇದ್ದರೆ ನಿಮ್ಮ ಕನ್ಸ್ಟ್ರಕ್ಷನ್ ಸರಿಯಾಗಿ ಆಗುತ್ತೆ. ಸೊ ಇವಾಗ ಫಸ್ಟ್ ಕಾನ್ಸೆಪ್ಟ್ ಮಾಡೋಣ ಈ ಚಾಪ್ಟರಲ್ಲಿ. ಫಸ್ಟ್ ಕಾನ್ಸೆಪ್ಟ್ ಏನು? ಡಿವಿಷನ್ ಆಫ್ ಅ ಲೈನ್ ಸೆಗ್ಮೆಂಟ್. ಸೊ ಡಿವಿಷನ್ ಆಫ್ ಅ ಲೈನ್ ಸೆಗ್ಮೆಂಟ್ ಅಂದರೆ ಏನು? ನಿಮಗೆ ಒಂದು ಲೈನ್ ಕೊಟ್ಟಿರ್ತಾರೆ, ಆ ಲೈನ್ನ ಏನು ಮಾಡಬೇಕು, ಎರಡು ಭಾಗ ಮಾಡಬೇಕು. ಆ ರೇಷಿಯೋನು ಕೊಟ್ಟಿರ್ತಾರೆ ಕ್ವೆಶ್ಚನಲ್ಲಿ. ಆ ರೇಷಿಯೋ ಪ್ರಕಾರ ಈ ಲೈನ್ ಸೆಗ್ಮೆಂಟ್ನ ಡಿವೈಡ್ ಮಾಡಬೇಕು. ಸೊ ಹೆಂಗೆ ಮಾಡೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನಮಗೆ ಎ ಬಿ ಅಂತ ಒಂದು ಲೈನ್ ಕೊಟ್ಟಿರ್ತಾರೆ. ಈ ಲೈನ್ ಎಷ್ಟು? ಒಂದು 5 ಸೆಂಟಿಮೀಟರ್ಸ್ ಅಂತ ಅಂದ್ಕೊಳ್ಳೋಣ. ಈ ಲೈನ್ 5 ಸೆಂಟಿಮೀಟರ್ಸ್ನ 3:2 ರೇಷಿಯೋಯಿಂದ ಡಿವೈಡ್ ಮಾಡಬೇಕು. 3:2 ರೇಷಿಯೋನ ಡಿವೈಡ್ ಮಾಡಬೇಕು. ಸೊ ಈ ಲೈನ್ ಎ ಬಿನ ಎರಡು ಭಾಗಕ್ಕೆ ಮಾಡಬೇಕು. ಒಂದು ಭಾಗ ಮೂರು ಸತಿ ಎರಡನೇ ಭಾಗಕ್ಕೆ ಇರಬೇಕು, ಆಯಿತಾ? ಸೊ ಏನು ಮಾಡೋದು, ಫಸ್ಟು ಸ್ಕೇಲ್ ತೊಗೊಂಬಿಟ್ಟು ಈ ಲೈನ್ ಎ ಬಿನ ಡ್ರಾ ಮಾಡೋಣ. ಸೊ ಡ್ರಾ ಮಾಡೋದಾದಮೇಲೆ ಈ ಲೈನ್ ಎ ಬಿ ಅಂತ ಹೆಸರು ಕೊಡೋಣ. ಈ ಲೈನ್ ಎ ಬಿ ಎಷ್ಟು? 5 ಸೆಂಟಿಮೀಟರ್ಸ್ ಅಂತ ಕೊಟ್ಟಿರ್ತಾರಾಗಲೇ ಅಲ್ವಾ? ಸೊ 5 ಸೆಂಟಿಮೀಟರ್ಸ್ ಅಂತ ಡ್ರಾ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಅಂದರೆ ಏನು? ಡ್ರಾ ಎ ಬಿ. ನೆಕ್ಸ್ಟ್ ಸ್ಟೆಪ್ ಏನು? ಎ ಇಂದ ಒಂದು ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡಿಬಿಟ್ಟು ರೇನ ಎಕ್ಸ್ಟೆಂಡ್ ಮಾಡಬೇಕು. ಅಕ್ಯೂಟ್ ಆ್ಯಂಗಲ್ ಅಂದರೆ ಏನು? ಆ್ಯಂಗಲ್ ಲೆಸ್ ದೆನ್ 90 ಡಿಗ್ರೀಸ್ ಇದ್ದರೆ ಅದು ಅಕ್ಯೂಟ್ ಆ್ಯಂಗಲ್. ಸೊ ನಿಮ್ಮ ಇಷ್ಟ, ಒಂದು ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡಿಬಿಟ್ಟು ಎಕ್ಸ್ಟೆಂಡ್ ಮಾಡೋಣ ಅದನ್ನ. ಸೊ ಇಲ್ಲಿಂದ ಎ ಪಾಯಿಂಟಿಂದ ಒಂದು ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡೋಣ. ಈ ಅಕ್ಯೂಟ್ ಆ್ಯಂಗಲ್ಗೆ, ಈ ರೇಗೆ ಹೆಸರು ಎಕ್ಸ್ ಅಂತ ಕೊಡೋಣ. ಸೊ ಡ್ರಾ ಅಕ್ಯೂಟ್ ಆ್ಯಂಗಲ್. ಸೊ ಎ ಎಕ್ಸ್ನ ಡ್ರಾ ಮಾಡಿದ್ರೆ ಇದು ಅಕ್ಯೂಟ್ ಆ್ಯಂಗಲ್ ಇರಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದ್ರೆ ನೋಡೋಣ. ಸೊ ಇವಾಗ ಈ ರೇಷಿಯೋ 3:2 ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಈ ರೇಷಿಯೋ 3:2 ಅನ್ನು m/n ಅಂತ ಕರೆಯೋಣ. ಸೊ ಈ ಲೈನ್ ಎ ಎಕ್ಸ್ನ m+n ಪಾರ್ಟ್ಸ್ನ ಡಿವೈಡ್ ಮಾಡಬೇಕು. ಸೊ ಇವಾಗ m+n ಏನು? ಇಲ್ಲಿ 3+2 ಅಂದರೆ 5 ಅಲ್ವಾ? ಸೊ ಈ ರೇ ಎ ಎಕ್ಸ್ನ 5 ಭಾಗಕ್ಕೆ ಮಾಡಬೇಕು. ಸೊ ಇದನ್ನ ಹೆಂಗೆ ಮಾಡೋದು? ಕಾಂಪಸಲ್ಲಿ ಮಾಡೋದು, ಆಯಿತಾ? ಸೊ ಏನು ಮಾಡಬೇಕು ಅಂತ ನೋಡೋಣ. ನಿಮ್ಮ ಕಾಂಪಸಲ್ಲಿ ಯಾವ್ದಾರೋ ಒಂದು ಚಿಕ್ಕ ಮೆಷರ್ಮೆಂಟ್ ತೊಗೊಳ್ಳಿ. ತುಂಬ ದೊಡ್ಡದಿರಬಾರ್ದು, ತುಂಬ ಚಿಕ್ಕದು ಇರಬಾರ್ದು, ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಳ್ಳಿ. ಅದಾದಮೇಲೆ ಪಾಯಿಂಟ್ ಎಯಲ್ಲಿ ಕಾಂಪಸ್ ಇಡಿ, ಆಯಿತಾ? ಪಾಯಿಂಟ್ ಎಯಲ್ಲಿ ಇಟ್ಬಿಟ್ಟು ಇಲ್ಲಿ ಒಂದು ಕಟ್ ಮಾಡಿ, ಇಲ್ಲಿ ಈ ಲೈನ್ನ ಕಟ್ ಮಾಡಿ. ಇವಾಗ ಈ ಕಾಂಪಸ್ ಮೆಷರ್ಮೆಂಟ್ನ ಚೇಂಜ್ ಮಾಡಲೇಬಾರ್ದು, ಆಯಿತಾ? ನೆಕ್ಸ್ಟ್ ಆದಮೇಲೆ ಈ ಪಾಯಿಂಟ್ ಮೇಲೆ ಇಟ್ಬಿಟ್ಟು ಇಲ್ಲಿ ಕಟ್ ಮಾಡಿ. ಇವಾಗ ತಿರ್ಗಾ ಚೇಂಜ್ ಮಾಡಲೇಬೇಡಿ, ಇಲ್ಲಿ ತಿರ್ಗಾ ಇಟ್ಬಿಟ್ಟು ಕಟ್ ಮಾಡಿ. ಈ ಥರ ಎಷ್ಟು ಮಾಡಬೇಕು? m+n ಪಾರ್ಟ್ಸ್ನ ಮಾಡಬೇಕು. ಅಂದರೆ 3+2 ಅಂದರೆ 5. ಇವಾಗ 3 ಆಯಿತು, 4ನೇ ಮತ್ತು 5 ಮಾಡಬೇಕು. ಇವಾಗ ಮಾಡಾದ್ಮೇಲೆ ಎಲ್ಲದಕ್ಕೂ ಹೆಸರು ಕೊಡಬೇಕು. ಸೊ ಇದು A1 ಅಂತ, ಇದು
A2, A3, A4, A5 ಅಂತ ಹೆಸರು ಕೊಡೋಣ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದ್ವಿ, ಡಿವೈಡ್ AX into M plus N parts. ನಾವು 5 ಪಾರ್ಟಿಗೆ ಮಾಡಾಯ್ತು ಅಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಈ A5 ಮತ್ತು B ನ ಜಾಯಿನ್ ಮಾಡಬೇಕು. ಸುಮ್ಮನೆ ಒಂದು ಸ್ಕೇಲ್ ತೊಗೊಂಬಿಟ್ಟು ಇವಾಗ A5 ಮತ್ತು B ನ ನಾನು ಜಾಯಿನ್ ಮಾಡಿ ಆಯಿತಾ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. A5Bಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಈ ಲೈನ್ನ ಯಾವ ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗಬೇಕು, A3. ಯಾಕಂದರೆ M:N ಇದೆಯಲ್ವಾ, M ಮತ್ತು N ಯಾವ್ದು ದೊಡ್ಡದಿದೆ, M ಮತ್ತು N ಅಲ್ಲಿ 3 ದೊಡ್ಡದಾಗಿದೆ, M ದೊಡ್ಡದಾಗಿದೆ ಅಲ್ವಾ. ಸೊ ಇವಾಗ 3 ದೊಡ್ಡದಾಗಿದ್ದರೆ A3ಇಂದ ಈ AB ಗೆ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಆ ಪ್ಯಾರಲಲ್ ಲೈನ್ A5Bಗೆ ಪ್ಯಾರಲಲ್ ಇರಬೇಕು. ಸೊ 9th ಸ್ಟ್ಯಾಂಡರ್ಡಲ್ಲಿ ಪ್ಯಾರಲಲ್ ಲೈನ್ ಹೆಂಗೆ ಡ್ರಾ ಮಾಡೋದು ಅಂತ ಆಗಲೇ ಕಲ್ತಿದ್ದೀರಾ. ಇವಾಗ ಸುಮ್ಮನೆ ಒಂದು ರಿವಿಷನ್ ಮಾಡಿಬಿಟ್ಟು A5Bಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡೋಣ. ಈ ಪ್ಯಾರಲಲ್ ಲೈನ್ A3ನ ಕಟ್ ಮಾಡಬೇಕು ಮತ್ತು ಈ ಲೈನ್ AB ಗೆ ಜಾಯಿನ್ ಆಗಬೇಕು. ಆಯಿತಾ. ಸೊ ಅದನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ನೆಕ್ಸ್ಟ್ ಸ್ಟೆಪ್, ಡ್ರಾ ಪ್ಯಾರಲಲ್ ಲೈನ್ ಟು A5B. Draw parallel line to A5B through ಯಾವ ಪಾಯಿಂಟು, ಥ್ರೂ A3. ಯಾಕಂದರೆ M ಜಾಸ್ತಿ ಇದೆಯಲ್ವಾ, M ಮತ್ತು N ಯಾವ್ದು ಜಾಸ್ತಿ ಇರುತ್ತಾ ಆ ಪಾಯಿಂಟ್ ಮಧ್ಯೆ ಡ್ರಾ ಮಾಡಬೇಕು, ಥ್ರೂ A3. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ A5ಇಂದ ಯಾವ್ದಾರೋ ಒಂದು ಡಿಸ್ಟೆನ್ಸ್ ತಗೊಳ್ಳಿ ಕಾಂಪಸಲ್ಲಿ, ನಿಮ್ಮ ಇಷ್ಟ. ಆಗಲೇ ಇವಾಗ ಹೇಳಿದ್ದೀನಿ, ಇದನ್ನ ತುಂಬ ದೊಡ್ಡದಿರಬಾರ್ದು, ತುಂಬ ಚಿಕ್ಕದು ಇರಬಾರ್ದು. ಸೊ A5ಇಂದ ನಿಮ್ಮ ಕಾಂಪಸ್ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ, ಸೊ ಈ ಆ್ಯಂಗಲ್ನ ಡ್ರಾ ಮಾಡಿ, ಇಲ್ಲಿಂದ ಇಲ್ಲಿಗೆ ಒಂದು ಆ್ಯಂಗಲ್ ಡ್ರಾ ಮಾಡಿ. ಮತ್ತು ತಿರ್ಗಾ ಇವಾಗ ಕಾಂಪಸ್ ಮೆಷರ್ಮೆಂಟ್ನ ಚೇಂಜ್ ಮಾಡಬೇಡಿ. A3ಇಂದನೂ ಇದೇ ಥರ ರೇಡಿಯಸ್ನ ಕಟ್ ಮಾಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಈ ಆ್ಯಂಗಲ್ ಎಷ್ಟು ದೊಡ್ಡದಾಗಿದೆ, ಈ 2 ಲೈನ್ ಮಧ್ಯೆ ಆ್ಯಂಗಲ್ ಎಷ್ಟು ದೊಡ್ಡದಾಗಿದೆ ಅದನ್ನೇ ಮೆಷರ್ ಮಾಡಬೇಕು ಕಾಂಪಸಲ್ಲಿ. ಸೊ ಏನು ಮಾಡಬೇಕು, A4 ಮತ್ತು A5 ಅಲ್ಲಿ ಕಾಂಪಸ್ ಇಟ್ಬಿಟ್ಟು ಈ 2 ಲೈನ್, ಈ 2 ಪಾಯಿಂಟ್ ಮಧ್ಯ ಕಾಂಪಸ್ ಇಟ್ಬಿಟ್ಟು ಎಷ್ಟಿದೆ ಅಂತ ಮೆಷರ್ ಮಾಡಿ. ನಾನು ಆಗಲೇ ಮಾಡಿದ್ದೀನಿ. ಸೊ ಇವಾಗ ಈ ಮೆಷರ್ಮೆಂಟ್ನ ತೊಗೊಂಬಿಟ್ಟು ಈ ಲೈನ್ ಡ್ರಾ ಮಾಡಿದ್ದೀರಲ್ವ A3ಇಂದ ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಿ. ಸೊ ಈ ಲೈನ್ ಕಟ್ ಮಾಡಾದ್ಮೇಲೆ ನಾವು ಏನು ಮಾಡಬೇಕು, ಇದು ಮತ್ತು ಈ ಪಾಯಿಂಟ್ಗೆ ಜಾಯಿನ್ ಮಾಡೋಣ. ಈ ಲೈನ್ನ AB ಗೆ ಎಕ್ಸ್ಟೆಂಡ್ ಮಾಡೋಣ. ಸೊ ಎಕ್ಸ್ಟೆಂಡ್ ಮಾಡಾದ್ಮೇಲೆ ನಮ್ಗೆ ಬರುತ್ತೆ, ಏನು ಬರುತ್ತೆ, ಪ್ಯಾರಲಲ್ ಲೈನ್ ಬರುತ್ತೆ. A3ಇಂದ AB ಗೆ ಜಾಯಿನ್ ಆಗೋದು ಪ್ಯಾರಲಲ್ ಲೈನ್ ಬರುತ್ತೆ. ಈ ಪಾಯಿಂಟ್ನ C ಅಂತ ಹೆಸರು ಕೊಡೋಣ. ಸೊ ಈ ಪಾಯಿಂಟ್ C ಏನು ಮಾಡುತ್ತೆ, ಈ ಲೈನ್ ಸೆಗ್ಮೆಂಟ್ AB ನ 3:2 ರೇಷಿಯೋ ಅಲ್ಲಿ ಡಿವೈಡ್ ಮಾಡುತ್ತೆ. ಸೊ ಅದರ ಅರ್ಥ ಏನು, ಇದು ಏನು AC/BC ಇಸ್ ಈಕ್ವಲ್ ಟು 3/2. ಸೊ ಇವಾಗ ಇದನ್ನ ಮೆಷರ್ಮೆಂಟ್ ಮಾಡಿದ್ರೆ, ನಿಮ್ಮ ಸ್ಕೇಲ್ ತೊಗೊಂಬಿಟ್ಟು ನಿಮ್ಮ ಕನ್ಸ್ಟ್ರಕ್ಷನ್ ಸರಿಗಿದ್ರೆ ಮೆಷರ್ಮೆಂಟ್ ಮಾಡಿದ್ರೆ ಇದು 3 ಸೆಂಟಿಮೀಟರ್ಸ್ ಬರುತ್ತೆ, ಇದು 2 ಸೆಂಟಿಮೀಟರ್ಸ್ ಅಂತ ಬರುತ್ತೆ. ಆಯಿತಾ. ಸೊ ಇದನ್ನ ಲೈನ್ ಸೆಗ್ಮೆಂಟ್ನ ಹೆಂಗೆ ಡಿವೈಡ್ ಮಾಡೋದು ಅಂತ ಕ್ವೆಶ್ಚನ್. ಓಕೆ, ಇವಾಗ ಇದು ಲೈನ್ ಸೆಗ್ಮೆಂಟ್ ಡಿವೈಡ್ ಮಾಡೋಕ್ಕೆ ಇನ್ನೊಂದು ಮೆಥಡ್ ಇದೆ. ಇವಾಗ ಅದನ್ನು ನೋಡೋಣ. ಸೊ ಮೆಥಡ್ 2 ಅಲ್ಲಿ ಇನ್ನೂ ಸಿಂಪಲ್ ಆಗಿದೆ. ಸೊ ತಿರ್ಗಾ ಅದೇ ಲೈನ್ ಸೆಗ್ಮೆಂಟ್ AB ನ ಡ್ರಾ ಮಾಡ್ತೀನಿ ಮತ್ತು ಅದನ್ನ ರೇಷಿಯೋ 3:2 ಅಲ್ಲಿ ಡಿವೈಡ್ ಮಾಡ್ತೀನಿ. AB is equal to 5 ಸೆಂಟಿಮೀಟರ್ಸ್ ಮತ್ತು ರೇಷಿಯೋನ 3:2ಗೆ ಡಿವೈಡ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಅದೇ ಇರುತ್ತೆ, ಆ ಲೈನ್ ಸೆಗ್ಮೆಂಟ್ನ ಡ್ರಾ ಮಾಡಿ. ಸೊ ಇದು ಲೈನ್ ಸೆಗ್ಮೆಂಟ್
ಎ ಬಿ. ಇವಾಗ ಏನು ಮಾಡೋದು, ಒಂದು ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡಿ, ಎ ಇಂದ ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡಿ, ಇದು ರೇ ಎಕ್ಸ್ಟೆಂಡ್ ಮಾಡಿ ಆಯಿತಾ. ಅದಾದಮೇಲೆ ಏನು ಮಾಡಬೇಕು, ಇವಾಗ ಎಲ್ಲ ಸ್ಟೆಪ್ ಸೇಮ್ ಇತ್ತು ಅಲ್ವಾ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಇದು ಎ ಎಕ್ಸ್ಗೆ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು ಬಿ ಇಂದ. ಸೊ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಿಮ್ಮ ಕಾಂಪಸ್ ತೊಗೊಂಬಿಟ್ಟು ಈ ಆ್ಯಂಗಲ್ನ ಮೆಜರ್ ಮಾಡಿ, ಇದನ್ನ ಕಟ್ ಮಾಡಿ. ಇವಾಗ ಅದನ್ನ ಕಾಂಪಸ್ ಮೆಷರ್ಮೆಂಟ್ ಚೇಂಜ್ ಮಾಡಿದೆ, ಬಿ ಇಂದನೂ ಒಂದು ಪಾಯಿಂಟ್ ಇಟ್ಬಿಟ್ಟು ಕಾಂಪಸಲ್ಲಿ ಕಟ್ ಮಾಡಿ ಆಯಿತಾ. ನೆಕ್ಸ್ಟ್ ಸ್ಟೆಪ್ ಏನು, ಪ್ಯಾರಲಲ್ ಲೈನ್ ಡ್ರಾ ಮಾಡೋಕ್ಕೆ ಈ ಆ್ಯಂಗಲ್ ಡಿಸ್ಟೆನ್ಸ್ನ ಮೆಷರ್ ಮಾಡಬೇಕು ಕಾಂಪಸಲ್ಲಿ. ಸೊ ತಿರ್ಗಾ ಈ ಪಾಯಿಂಟಲ್ಲಿ ಇಟ್ಬಿಟ್ಟು ಮತ್ತು ಈ ಪಾಯಿಂಟಲ್ಲಿ ಇಟ್ಬಿಟ್ಟು ಆ್ಯಂಗಲ್ ಡಿಸ್ಟೆನ್ಸ್ನ ಮೆಷರ್ ಮಾಡಿ ಕಾಂಪಸಲ್ಲಿ. ಇದು ತುಂಬ ಹುಷಾರಾಗಿ ಮಾಡಿ, ಯಾಕಂದರೆ ಸ್ವಲ್ಪ ತಪ್ಪಿದ್ರೆ ನಿಮ್ಮ ಲೈನ್ ಸರಿಗೆ ಬರಲ್ಲ ಆಯಿತಾ. ಸೊ ಇಲ್ಲಿ ಇವಾಗ ಈ ಕಾಂಪಸ್ನ ಮೆಷರ್ಮೆಂಟ್ ಮಾಡಿಬಿಟ್ಟು, ಈ ಆ್ಯಂಗಲ್ ಮೆಷರ್ಮೆಂಟ್ ಮಾಡಿಬಿಟ್ಟು ಕಾಂಪಸಲ್ಲಿ ತೊಗೊಂಬಿಟ್ಟು ಈ ಪಾಯಿಂಟಿಂದ ಈ ಲೈನಿಗೆ ಕಟ್ ಮಾಡಿ. ಸೊ ಪ್ಯಾರಲಲ್ ಲೈನ್ ಡ್ರಾ ಮಾಡೋಕ್ಕೆ ಏನು ಮಾಡಬೇಕು, ಇವಾಗ ಬಿ ಇಂದ ಈ ಲೈನಿಗೆ ಡ್ರಾ ಮಾಡಿದ್ರೆ ಈ ಎ ಎಕ್ಸ್ಗೆ ಪ್ಯಾರಲಲ್ ಇರುತ್ತೆ, ಯಾಕಂದರೆ ಈ ಎರಡು ಆ್ಯಂಗಲ್ ಸೇಮ್ ಇರುತ್ತೆ ಅಲ್ವಾ. ಇದು ಬಿ ವೈ ಅಂತ ಹೆಸರು ಕೊಡೋಣ. ಸೊ ಇದು ಬಿ ವೈ ಇಸ್ ಪ್ಯಾರಲಲ್ ಟು ಎ ಎಕ್ಸ್ ಆಯಿತಾ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಇದು ರೇಷಿಯೋ 3:2 ಅಲ್ಲಿ ಡಿವೈಡ್ ಮಾಡಬೇಕು ಅಲ್ವಾ. ಸೊ ಇವಾಗ ಈ ಎ ಎಕ್ಸ್ ಕೆಳಗಡೆ ಇರೋದು ಎಮ್ ಅಂತ, ಇವಾಗ ರೇಷಿಯೋ m:n ಅಂತ ಆಗಲಿ ಹೇಳಿದ್ದೀನಿ ಅಲ್ವಾ. ಸೊ ಕೆಳಗಡೆ ಇರೋದು ಎ ಎಕ್ಸ್ನ 3 ಭಾಗಕ್ಕೆ ಮಾಡೋಣ, ಮೇಲ್ಗಡೆ ಇರೋದು ಬಿ ವೈನ 2 ಭಾಗಕ್ಕೆ ಮಾಡೋಣ. ರೇಷಿಯೋ ಪ್ರಕಾರ ಮಾಡಬೇಕು. ಫಾರ್ ಎಕ್ಸಾಂಪಲ್ 5:3 ಇದ್ದಿದ್ರೆ ಈ ಕೆಳಗಡೆ ಇರೋದು 5 ಭಾಗಕ್ಕೆ ಮಾಡಬೇಕು, ವೈ ಬಿಗೆ 3 ಪಾರ್ಟ್ಸಿಗೆ ಮಾಡಬೇಕು ಆಯಿತಾ. ಸೊ ರೇಷಿಯೋ ಪ್ರಕಾರ ಕಟ್ ಮಾಡಬೇಕು ನಾವು. ಸೊ ಏನು ಮಾಡಬೇಕು, ಕಾಂಪಸಲ್ಲಿ ಮೆಷರ್ಮೆಂಟ್ ತೊಗೊಂಬಿಟ್ಟು ನಿಮ್ಮ ಪ್ರಕಾರ ನಿಮ್ಮ ಇಷ್ಟ ಯಾವ್ದಾರ ಮೆಷರ್ಮೆಂಟ್, ತುಂಬ ದೊಡ್ಡ ಇರಬಾರ್ದು, ತುಂಬ ಚಿಕ್ಕದು ಇರಬಾರ್ದು ಆಯಿತಾ. ಸೊ ಇಲ್ಲಿ ಎ ಎಕ್ಸಲ್ಲಿ 3 ಪಾರ್ಟ್ ಮಾಡಬೇಕು, 1 2 3. ಇವಾಗ ಈ ಕಾಂಪಸ್ ಮೆಷರ್ಮೆಂಟ್ನ ಚೇಂಜ್ ಮಾಡದೆ ಬಿನ 2 ಪಾರ್ಟ್ ಮಾಡಬೇಕು. ಎನ್ ಇಸ್ 2 ಅಲ್ವಾ, ಅದಕ್ಕೆ 2 ಪಾರ್ಟ್ ಮಾಡೋಣ. ಈ ಕಾಂಪಸ್ ಮೆಷರ್ಮೆಂಟ್ನ ಚೇಂಜ್ ಮಾಡಬಾರ್ದು ಆಯಿತಾ, ತುಂಬ ಇಂಪಾರ್ಟೆಂಟ್ ಇದು. 1 ಪಾರ್ಟ್ 2 ಪಾರ್ಟ್ಸ್ ಆಯಿತಾ. ಇವಾಗ ಇದನ್ನ ಇವಾಗ ಮುಂದೆ ಹೋಗೋದು ಮುಂಚೆ ನಾವೇನು ಮಾಡಬೇಕು, ಎಲ್ಲ ಪಾರ್ಟ್ಸ್ನ ನೇಮ್ ಮಾಡಲೇಬೇಕು, ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೇಮ್ ಮಾಡದಿದ್ರೆ ನಮ್ಗೆ ಕನ್ಫ್ಯೂಷನ್ ಆಗೋಗುತ್ತೆ. ಸೊ ಇವಾಗ ಇದು A1 ಅಂತ ಹೆಸರು ಕೊಡೋಣ, A2, ಇದು A3, ಇದು B1 ಮತ್ತು B2 ಅಂತ ಹೆಸರು ಕರೆಯೋಣ. ಸೊ ಇವಾಗ ಲಾಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಇವಾಗ ಈ A3 ಮತ್ತು B2ನ ಜಾಯಿನ್ ಮಾಡಬೇಕು, ಯಾಕಂದರೆ ರೇಷಿಯೋ 3:2 ಆಯ್ತಲ್ವಾ. ಸೊ ಇದು A3 ಮತ್ತು B2 ಜಾಯಿನ್ ಮಾಡಿದ್ರೆ ಈ ಎ ಬಿ ಲೈನ್ನ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದೇ ಪಾಯಿಂಟ್ ಸಿ ಅಂತ ಕರೆಯೋಣ ಆಯಿತಾ. ಸೊ ಇದು B2 ಮತ್ತು A3ನ ಜಾಯಿನ್ ಮಾಡಬೇಕು. ಸೊ ಇದು B2 ಮತ್ತು A3ನ ಜಾಯಿನ್ ಮಾಡಿದಾಗ ಈ ಪಾಯಿಂಟ್ಗೆ ಸಿ ಅಂತ ಕರೆಯೋಣ. ಸೊ ಈ ಪಾಯಿಂಟ್ ಸಿ ಏನು ಮಾಡುತ್ತೆ, ಅದೇ ಥರ ಮುಂಚಿನ ಥರ ಪಾಯಿಂಟ್ ಸಿನ ಈ ಲೈನ್ ಸೆಗ್ಮೆಂಟ್ ಎ ಬಿ 3:2 ರೇಷಿಯೋ ಅಲ್ಲಿ ಡಿವೈಡ್ ಮಾಡುತ್ತೆ. ಸೊ ಇದರ ಪ್ರಕಾರ ಎ ಸಿ ಬೈ ಬಿ ಸಿ ಇಸ್ ಈಕ್ವಲ್ ಟು 3:2. ಇದು ಎರಡನೇ ಮೆಥಡು ಲೈನ್ ಸೆಗ್ಮೆಂಟ್ನ ಡಿವೈಡ್ ಮಾಡೋದು. ಸೊ ತಿರ್ಗಾ ಇದು ಸ್ಕೇಲ್ ತೊಗೊಂಬಿಟ್ಟು ಮೆಷರ್ ಮಾಡಿದ್ರೆ ಇದು 3 ಸೆಂಟಿಮೀಟರ್ಸ್ ಬರುತ್ತೆ, ಇದು 2 ಸೆಂಟಿಮೀಟರ್ಸ್ ಬರುತ್ತೆ. ಸೊ ಇದು ಫಸ್ಟ್ ಕಾನ್ಸೆಪ್ಟ್, ಲೈನ್ ಸೆಗ್ಮೆಂಟ್ನ ಹೆಂಗೆ ಡಿವೈಡ್ ಮಾಡೋದು ಅಂತ. ಓಕೆ, ಇವಾಗ ಎರಡನೇ ಕಾನ್ಸೆಪ್ಟ್ ನೋಡೋಣ. ಎರಡನೇ ಕಾನ್ಸೆಪ್ಟ್ ಏನು, ಕನ್ಸ್ಟ್ರಕ್ಷನ್ ಆಫ್ ಅ ಸಿಮಿಲರ್ ಟ್ರಯಾಂಗಲ್. ಇವಾಗ ಟ್ರಯಾಂಗಲ್ ಚಾಪ್ಟರಲ್ಲಿ ಸಿಮಿಲರ್ ಟ್ರಯಾಂಗಲ್ ಏನಂತ ಆಗಲೇ ನೋಡಿರ್ತೀರಾ. ಸೊ ಇವಾಗ ಆ ಟ್ರಯಾಂಗಲ್ನ ನಿಮ್ಮ ಕಾಂಪಸ್ ಮತ್ತು ಸ್ಕೇಲ್ ಮತ್ತು ಪ್ರೊಟ್ರಾಕ್ಟರ್ ಉಪಯೋಗಿಸ್ಬಿಟ್ಟು ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡೋಣ. ಸೊ ಇವಾಗ ಸಿಮಿಲರ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದವಾಗ
ಸ್ಕೇಲ್ ಫ್ಯಾಕ್ಟರ್ ಅಂತ ಒಂದು ತುಂಬ ಇಂಪಾರ್ಟೆಂಟ್ ವರ್ಡ್ ಇರುತ್ತೆ. ಈ ಸ್ಕೇಲ್ ಫ್ಯಾಕ್ಟರ್ ಏನು? ಸ್ಕೇಲ್ ಫ್ಯಾಕ್ಟರ್ ಅಂದರೆ ಸಿಮಿಲರ್ ಟ್ರಯಾಂಗಲ್ ಎಷ್ಟು ದೊಡ್ಡದು ಅಥವಾ ಎಷ್ಟು ಚಿಕ್ಕದು ಒರಿಜಿನಲ್ ಟ್ರಯಾಂಗಲ್ನ ಕಂಪೇರ್ ಮಾಡಿದ್ರೆ ಎಷ್ಟು ದೊಡ್ಡದು ಅಥವಾ ಎಷ್ಟು ಚಿಕ್ಕದು ಅಂತ ಸ್ಕೇಲ್ ಫ್ಯಾಕ್ಟರ್ ಹೇಳುತ್ತೆ. ಸೊ ಇವಾಗ ಸ್ಕೇಲ್ ಫ್ಯಾಕ್ಟರ್ ಲೆಸ್ ದೆನ್ 1 ಅಂತ ಏನು? ಸ್ಕೇಲ್ ಫ್ಯಾಕ್ಟರ್ ಲೆಸ್ ದೆನ್ 1 ಅಂದರೆ ಈ ಹೊಸ ಟ್ರಯಾಂಗಲ್ ಅಂದರೆ ನಿಮ್ಮ ಹೊಸ ಸಿಮಿಲರ್ ಟ್ರಯಾಂಗಲ್ ಒರಿಜಿನಲ್ ಟ್ರಯಾಂಗಲ್ಗಿಂತ ಚಿಕ್ಕದಾಗಿರುತ್ತೆ ಅಂತ ಅರ್ಥ. ಇವಾಗ ಸ್ಕೇಲ್ ಫ್ಯಾಕ್ಟರ್ ಮೋರ್ ದೆನ್ 1 ಅಂದರೆ ಏನು? ಈ ಒರಿಜಿನಲ್ ಟ್ರಯಾಂಗಲು ದೊಡ್ಡದಾಗಿರುತ್ತೆ ಅಂತ ಅಥವಾ ಚಿಕ್ಕದಾಗಿರುತ್ತಾ? ಇವಾಗ ಸ್ಕೇಲ್ ಫ್ಯಾಕ್ಟರ್ ಮೋರ್ ದೆನ್ 1 ಅಂದರೆ ನಿಮ್ಮ ಹೊಸ ಸಿಮಿಲರ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಒರಿಜಿನಲ್ ಟ್ರಯಾಂಗಲ್ಗಿಂತ ದೊಡ್ಡದಾಗಿರುತ್ತೆ. ಆಯಿತಾ? ಸೊ ಇವಾಗ ಫಸ್ಟ್ ಕೇಸ್ ಸ್ಕೇಲ್ ಫ್ಯಾಕ್ಟರ್ ಲೆಸ್ ದೆನ್ 1 ಅಂತ ನೋಡೋಣ. ಇವಾಗ ಎಕ್ಸಾಂಪಲ್ಗೆ 3/4 ಅಂತ ಸ್ಕೇಲ್ ಫ್ಯಾಕ್ಟರ್ ತಗೋರೋಣ. ಆಯಿತಾ? ಸೊ ಇವಾಗ ಸ್ಕೇಲ್ ಫ್ಯಾಕ್ಟರ್ 3/4. ಇವಾಗ ABC ಅಂತ ಒಂದು ಟ್ರಯಾಂಗಲ್ ಕೊಟ್ಟಿರ್ತಾರೆ. ಸೊ ಏನು ಸ್ಟೆಪ್ಸ್ ಮಾಡಬೇಕು? ಇದಕ್ಕೆ ಸಿಮಿಲರ್ ಟ್ರಯಾಂಗಲ್ನ ಡ್ರಾ ಮಾಡಬೇಕು. ಆ ಸಿಮಿಲರ್ ಟ್ರಯಾಂಗಲ್ 3/4 ಟೈಮ್ಸ್ ದ ಒರಿಜಿನಲ್ ಟ್ರಯಾಂಗಲ್ ಇರಬೇಕು. ಆಯಿತಾ? ಸೊ ಇವಾಗ ಏನು ಅರ್ಥ ಇದರದು? ಇವಾಗ ಎಲ್ಲ ಸೈಡ್ನ ತೊಗೊಂಡ್ರೆ 3/4ಗೆ ಮಲ್ಟಿಪ್ಲೈ ಮಾಡಿದ್ರೆ ಆ ಹೊಸ ಟ್ರಯಾಂಗಲ್ ಬರುತ್ತೆ ಅಂತ ಅರ್ಥ. ಸೊ ಫಸ್ಟ್ ಸ್ಟೆಪ್ ಏನು? ನಿಮ್ಮ ಸಿಮಿಲರ್ ಇದು ಲೈನ್ ಸೆಗ್ಮೆಂಟನ್ನು ಡಿವೈಡ್ ಮಾಡ್ತಾ ಇರುವಾಗ ಅಕ್ಯೂಟ್ ಆ್ಯಂಗಲ್ BX ಅಂತ ಡ್ರಾ ಮಾಡಿದ್ವಾಗ ಅಕ್ಯೂಟ್ ರೇ. ಸೊ ಇವಾಗ ಅದೇ ಥರ ಒಂದು ರೇ BXನ ಡ್ರಾ ಮಾಡೋಣ. ಈ ರೇ BXನ ಇವಾಗ ಈ ರೇಷಿಯೋ 3/4 ಅಥವಾ 3:4 ಅಂತ ಡಿವೈಡ್ ಮಾಡಬೇಕು ಅಲ್ವಾ? ಸೊ ಈ BXನ ಎಷ್ಟು ಪಾರ್ಟಿಗೆ ಡಿವೈಡ್ ಮಾಡಬೇಕು? ಯಾವುದು ಜಾಸ್ತಿ ಇದೆಯೋ 3 ಅಥವಾ 4 ಅಷ್ಟು ಪಾರ್ಟ್ನ ಮಾಡಬೇಕು. ಸೊ 3 ಮತ್ತು 4ಅಲ್ಲಿ ಯಾವ್ದು ಜಾಸ್ತಿ ಇದೆ? 4 ಜಾಸ್ತಿ ಇದೆ ಅಲ್ವಾ? ಸೊ ಅದಕ್ಕೆ ಈ BXನ 4 ಪಾರ್ಟ್ಸಿಗೆ ಮಾಡಬೇಕು. ನಿಮ್ಮ ಕಾಂಪಸಲ್ಲಿ ಎಷ್ಟು ಬೇಕಾದರೂ ಒಂದು ಮೆಷರ್ಮೆಂಟ್ ತೊಗೊಳ್ಳಿ. ಇವಾಗ ಈ ಮೆಷರ್ಮೆಂಟ್ನ ತೊಗೊಂಡಾದ್ಮೇಲೆ ಚೇಂಜ್ ಮಾಡಬೇಡಿ. ಆಯಿತಾ? ಸೊ ಈ ಕಾಂಪಸಲ್ಲಿ ಮೆಷರ್ಮೆಂಟ್ ತೊಗೊಂಡಾದ್ಮೇಲೆ 1 2 3 4 ಪಾರ್ಟ್ಸ್ನ ಡಿವೈಡ್ ಮಾಡೋಣ. ಇವಾಗ ಈ 4 ಪಾರ್ಟ್ಸ್ನ ಡಿವೈಡ್ ಆದಮೇಲೆ ಯಾವತ್ತು ಹೆಸರು ಕೊಡಬೇಕು ಈ ನೇಮ್ ಪಾರ್ಟ್ಸ್ಗೆ. ಆಯಿತಾ? ಸೊ ಇದು B1 B2 B3 ಮತ್ತು B4 ಅಂತ ಹೆಸರು ಕೊಡಬೇಕು. ಯಾವಾಗಲೂ ಹೆಸರು ಕೊಡಬೇಕು. ಯಾಕೆ ಅಂದರೆ ನಿಮ್ಮ ಕನ್ಸ್ಟ್ರಕ್ಷನ್ಸ್ ನೀಟಾಗಿರುತ್ತೆ. ಅದಾದಮೇಲೆ ನಿಮ್ಗೆ ಯಾವುದು ಕನ್ಫ್ಯೂಷನ್ ಆಗಲ್ಲ ಅಂತ ಈ ಹೆಸರು ಕೊಡಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು? ಇವಾಗ ಯಾವಾಗಲೂ ಸ್ಕೇಲ್ ಫ್ಯಾಕ್ಟರ್ ಲೆಸ್ ದೆನ್ 1 ಅಂತ ಯಾವಾಗಲೂ ಇದ್ದರೆ B4 ಮತ್ತು ಎಂಡ್ ಪಾಯಿಂಟ್ ಇವಾಗ ಇದು 3:5 ಇದ್ದರೆ ಏನು? ಇವಾಗ B5ನ Cಗೆ ಜಾಯಿನ್ ಮಾಡಬೇಕು. ಇವಾಗ ಸಿನ್ಸ್ 4 ಇದ್ದರೆ B4 ಮತ್ತು Cನ ಜಾಯಿನ್ ಮಾಡೋಣ. ಇವಾಗ B4 ಮತ್ತು C ಜಾಯಿನ್ ಮಾಡಿದೆ ನಾನು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು? ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಈ ಲೈನ್ ಯಾವುದಕ್ಕೆ ಪ್ಯಾರಲಲ್ ಇರಬೇಕು? B4Cಗೆ ಪ್ಯಾರಲಲ್ ಇರಬೇಕು. ಯಾವ ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗಬೇಕು? B3 ಇಂಟರ್ಸೆಕ್ಟ್ ಆಗಬೇಕು. ಈ ಲೈನ್ BCಗೆ ಜಾಯಿನ್ ಆಗಬೇಕು. ಇವಾಗ ಏನು ಮಾಡ್ತಾ ಇದ್ದೀವಿ? ಸಿಂಪಲ್ ವರ್ಡ್ಸಲ್ಲಿ ಈ BCನ 3:4 ರೇಷಿಯೋ ಅಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಯಿತಾ? ಸೊ ಏನು ಸ್ಟೆಪ್ಸ್ ಲೈನ್ ಸೆಗ್ಮೆಂಟಲ್ಲಿ ಡಿವೈಡ್ ಮಾಡ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿಬಿಟ್ಟು ಈ ಟ್ರಯಾಂಗಲ್ನ ಸಿಮಿಲರ್ ಟ್ರಯಾಂಗಲ್ ಮಾಡ್ತಾ ಇದ್ದೀವಿ. ಸೊ ಇವಾಗ B4Cಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಈ ಲೈನ್ B3 ಮತ್ತು BCಗೆ ಜಾಯಿನ್ ಆಗಬೇಕು. ಆಯಿತಾ? ಸೊ ಪ್ಯಾರಲಲ್ ಲೈನ್ ಹೆಂಗೆ ಡ್ರಾ ಮಾಡೋದು? B4ಇಂದ ನಿಮ್ಮ ಇಷ್ಟ ಒಂದು ಮೆಷರ್ಮೆಂಟ್ ತೊಗೊಳ್ಳಿ ಕಾಂಪಸಲ್ಲಿ. ಅದಾದಮೇಲೆ ಈ ಫುಲ್ ಆ್ಯಂಗಲ್ನ ಕಟ್ ಮಾಡಿ. ಇವಾಗ ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು B3ಇಂದ ಒಂದು ಲೈನ್ ಕಟ್ ಮಾಡಿ. ಆಯಿತಾ? ಇನ್ನು ದೊಡ್ಡದಾಗಿ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಏನು? ಇದು ಆ್ಯಂಗಲ್ ಡಿಸ್ಟೆನ್ಸ್ನ ಮೆಷರ್ ಮಾಡಬೇಕು. ಪ್ಯಾರಲಲ್ ಲೈನ್ ಡ್ರಾ ಮಾಡೋಕ್ಕೆ ಯಾವತ್ತು ಆ್ಯಂಗಲ್ ಡಿಸ್ಟೆನ್ಸು ಈ ಪಾಯಿಂಟ್ ಮತ್ತು ಈ ಪಾಯಿಂಟಿಗೆ ಆ್ಯಂಗಲ್ನ ಡಿಸ್ಟೆನ್ಸ್ ಕಾಂಪಸಲ್ಲಿ ಮೆಷರ್ ಮಾಡಿಬಿಟ್ಟು ಈ ಪಾಯಿಂಟಿಂದ ಈ ಆರ್ಕಿಗೆ ಕಟ್ ಮಾಡೋಣ. ಕಟ್ ಮಾಡಾದ್ಮೇಲೆ ಸ್ಕೇಲ್ ತೊಗೊಂಡ್ಬಿಟ್ಟು B3 ಮತ್ತು BCಗೆ ಒಂದು ಲೈನ್ ಜಾಯಿನ್ ಮಾಡೋಣ. ಅದು ಈ ಪಾಯಿಂಟಿಗೆ ಕ್ರಾಸ್ ಆಗಬೇಕು.
ಇವಾಗ ಈ ಲೈನ್ ಡ್ರಾ ಮಾಡಾದ್ಮೇಲೆ ಈ 2 ಲೈನ್ ಪ್ಯಾರಲ್ ಆಗಿ ಇರಬೇಕು. ನೀವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಿಮ್ಗೆ ಸರಿ ಕಾಣಿಸುತ್ತೆ. ಈ 2 ಲೈನ್ ಪ್ಯಾರಲ್ ಆಗಿ ಇರಬೇಕು. ಸೊ ಈ ಪಾಯಿಂಟಿಗೆ C' ಅಂತ ಹೆಸರು ಕೊಡೋಣ, ಆಯ್ತಾ? ಸೊ ನೆಕ್ಸ್ಟ್ ಸ್ಟೆಪ್ ಏನು, ಇವಾಗ C' ಇಂದ ಈ ಲೈನ್ AB ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಈ ಲೈನ್ ಯಾವುದಕ್ಕೆ ಪ್ಯಾರಲಲ್ ಇರಬೇಕು? AC ಪ್ಯಾರಲಲ್ ಇರಬೇಕು. ಸೊ ಈ ಲೈನ್ ಡ್ರಾ ಮಾಡಿದ್ರೆ ಒಂದು ಸಿಮಿಲರ್ ಟ್ರಯಾಂಗಲ್ ಬರುತ್ತೆ. ಸೊ ತಿರ್ಗಾ ಪ್ಯಾರಲಲ್ ಲೈನ್ ಡ್ರಾ ಮಾಡೋಕ್ಕೆ ಏನು, ಕಾಂಪಸಲ್ಲಿ ನಿಮ್ಮಿಷ್ಟ ಒಂದು ಮೆಷರ್ಮೆಂಟ್ ತೊಗೊಳ್ಳಿ, ಪಾಯಿಂಟ್ C ಅಲ್ಲಿ ಇಡಿ ಇಂದ. ಅದಾದಮೇಲೆ ಒಂದು ಆರ್ಕ್ ಕಟ್ ಮಾಡಿ. ಇವಾಗ ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ಪಾಯಿಂಟ್ C ಇಂದ ಒಂದು ಆರ್ಕ್ ಡ್ರಾ ಮಾಡಿ, ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನು, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಆ್ಯಂಗಲ್ ಮೆಷರ್ಮೆಂಟ್ ಮಾಡಿ. ಸೊ ಕಾಂಪಸ್ ಇಲ್ಲಿ ಇಟ್ಕೊಂಡ್ಬಿಟ್ಟು ಪೆನ್ಸಿಲ್ ಇಲ್ಲಿ, ಅದಾದಮೇಲೆ ಇದು ಮೆಷರ್ಮೆಂಟ್ ಮಾಡಾದ್ಮೇಲೆ ಈ ಆರ್ಕ್ನ ಕಟ್ ಮಾಡಿ. ಕಟ್ ಮಾಡಾಯ್ತಾ? ಈ ಪಾಯಿಂಟ್ನ ಕಟ್ ಮಾಡಾದ್ಮೇಲೆ ಈ C' ಮತ್ತು ಇದನ್ನ ಜಾಯಿನ್ ಮಾಡಿದ್ರೆ ಈ ಲೈನ್ ತನಕ ಎಕ್ಸ್ಟೆಂಡ್ ಮಾಡಿ, ಆವಾಗ ಪ್ಯಾರಲಲ್ ಲೈನ್ ಆಗುತ್ತೆ ಅಲ್ವಾ? ಸೊ ಈ ಪಾಯಿಂಟಿಗೆ A' ಅಂತ ಕರೆಯೋಣ. ಸೊ ಈ ನಮಗೆ ರಿಕ್ವೈರ್ಡ್ ಟ್ರಯಾಂಗಲ್ ಏನು, A' B C'. ಸೊ ಅದನ್ನ ಬರೆಯೋಣ. A' B C' is the required triangle. ಇವಾಗ ಈ ಸಿಮಿಲರ್ ಟ್ರಯಾಂಗಲ್ ಅಂದರೆ ಏನು, ಇದರ ಅರ್ಥ ಅಂದರೆ A' B by AB is equal to B' C by BC is equal to A' C' by AC. ಮತ್ತು ಇದೆಲ್ಲ ರೇಷಿಯೋ ಎಷ್ಟಾಗುತ್ತೆ, ನಮ್ಮ ಸ್ಕೇಲ್ ಫ್ಯಾಕ್ಟರು 3/4. ಸೊ ಇದು ನಮ್ಮ ರಿಕ್ವೈರ್ಡ್ ಟ್ರಯಾಂಗಲ್ ABC, ಅದು ಸ್ಕೇಲ್ ಫ್ಯಾಕ್ಟರ್ ಏನು 3/4 ಅಂತ ಹೆಸರು, ಆಯಿತಾ? ಸೊ ಇದು ಸಿಮಿಲರ್ ಟ್ರಯಾಂಗಲ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು. ಓಕೆ, ಇವಾಗ ಎರಡನೇ ಕೇಸ್ ತಗೊಳ್ಳೋಣ. ಎರಡನೇ ಕೇಸ್ ಅಂದರೆ ಸ್ಕೇಲ್ ಫ್ಯಾಕ್ಟರ್ ಗ್ರೇಟರ್ ದೆನ್ 1 ಅಂತ ತಗೊಳ್ಳೋಣ. ಇವಾಗ ಸ್ಕೇಲ್ ಫ್ಯಾಕ್ಟರ್ ಗ್ರೇಟರ್ ದೆನ್ 1 ಅಂದರೆ ಏನು, ನಮ್ಮ ಹೊಸ ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್ 5/3 ಅಥವಾ ಗ್ರೇಟರ್ ದೆನ್ 1 ಟೈಮ್ಸ್ ದ ಒರಿಜಿನಲ್ ಟ್ರಯಾಂಗಲ್ ಅಂತ ಅರ್ಥ ಇದೆ ಅದು. ಸೊ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ಅದೇ ಸ್ಟೆಪ್ಸ್ ಮಾಡೋಣ. B ಇಂದ ಒಂದು ಅಕ್ಯೂಟ್ ಆಂಗಲ್ ಡ್ರಾ ಮಾಡೋಣ. ಈ ರೇ ಎಕ್ಸ್ಟೆಂಡ್ ಮಾಡೋಣ, ಇದಕ್ಕೆ BX ಅಂತ ಹೆಸರು ಕರೆಯೋಣ. ಅದಾದಮೇಲೆ ಈ BX-ನ ಎಷ್ಟು ಭಾಗಕ್ಕೆ ಮಾಡಬೇಕು, ಯಾವ್ದು ದೊಡ್ಡದಾಗಿದೆ ಅಷ್ಟು ಭಾಗಕ್ಕೆ ಮಾಡಬೇಕು. ಇದು 5 ಮತ್ತು 3 ಅಲ್ಲಿ ಯಾವ್ದು ದೊಡ್ಡದಾಗಿದೆ 5 ಅಲ್ವಾ? ಸೊ ಇದನ್ನ 5 ಪಾರ್ಟ್ಸಿಗೆ ಕಟ್ ಮಾಡೋಣ. 1 2 3 4 5 ಪಾರ್ಟ್ಸ್ನ ಕಟ್ ಮಾಡಾಯಿತು. ನೆಕ್ಸ್ಟ್ ಸ್ಟೆಪ್ ಏನು, ಈ ಎಲ್ಲದಕ್ಕೆ ಹೆಸರು ಕೊಡಬೇಕು. ಹೆಸರು ಕೊಡಾದ್ಮೇಲೆ ಇವಾಗ ಹೆಸರು ಕೊಟ್ಟಾದ್ಮೇಲೆ ನಾವು ಸ್ಕೇಲ್ ಫ್ಯಾಕ್ಟರ್ ಲೆಸ್ ದೆನ್ 1 ಇದ್ದಾಗ ಏನು ಮಾಡ್ತಾ ಇದ್ವಿ, ಇವಾಗ 4/3 ಕೇಸಲ್ಲಿ ಏನು ಮಾಡ್ತಾ ಇದ್ವಿ ನಾವು, ಇದು B4 ಮತ್ತು Cಗೆ ಜಾಯಿನ್ ಮಾಡ್ತಾ ಇದ್ವಿ ಅಲ್ವಾ? ಯಾವ್ದು ದೊಡ್ಡದಾಗಿದೆ ಆ ಪಾಯಿಂಟ್ ಮತ್ತು Cಗೆ ಜಾಯಿನ್ ಮಾಡ್ತಿದ್ವಿ. ಇವಾಗ ಸ್ಕೇಲ್ ಫ್ಯಾಕ್ಟರ್ ಗ್ರೇಟರ್ ದೆನ್ 1 ಇದ್ದಾಗ ನಾವು ಏನು ಮಾಡಬೇಕು, ಈ ಎರಡಲ್ಲಿ ಯಾವ್ದು ಚಿಕ್ಕದಾಗಿದೆ 3 ಅಲ್ವಾ? ಸೊ ಅದಕ್ಕೆ 3 ಮತ್ತು Cಗೆ ಜಾಯಿನ್ ಮಾಡಬೇಕು ಅಂತ. ಅದಾದಮೇಲೆ ಇದನ್ನ ಜಾಯಿನ್ ಮಾಡಿದ್ವಿ ಆಯ್ತಾ? ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ 7/4 ಇದ್ದರೆ 7/4 ಅಂದರೆ ಇದು BX-ನ 7 ಪಾರ್ಟ್ಸಿಗೆ ಮಾಡಬೇಕು, ಮತ್ತು 4th ಪಾರ್ಟ್ ಮತ್ತು Cಗೆ ಜಾಯಿನ್ ಮಾಡಬೇಕು. ಇವಾಗ 5/3 ಇದೆಯಲ್ವಾ, ಅದಕ್ಕೆ BX-ನ 5 ಪಾರ್ಟ್ ಮಾಡಿದ್ವಿ, ಮತ್ತು 3ನೇ ಪಾರ್ಟ್ ಯಾವ್ದು ಚಿಕ್ಕದಾಗಿದೆ 3ನೇ ಪಾರ್ಟ್ನ Cಗೆ ಜಾಯಿನ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು, ಈ B3Cಗೆ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಈ ಪ್ಯಾರಲಲ್ ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗಬೇಕು, 5th ಪಾಯಿಂಟ್ನ ಇಂಟರ್ಸೆಕ್ಟ್ ಆಗಬೇಕು. ಸೊ ಈ ಪ್ಯಾರಲಲ್ ಲೈನ್ ಹಿಂಗೆ ಬರುತ್ತೆ ಆಯಿತಾ?
ಈ ಪ್ಯಾರಲಲ್ ಲೈನು ಈ ಲೈನಿಗೆ ಜಾಯಿನ್ ಆಗಬೇಕು. ಸೊ ಫಸ್ಟ್ ಈ ಲೈನ್ನ ಎಕ್ಸ್ಟೆಂಡ್ ಮಾಡೋಣ. ಈ ಲೈನ್ನ ಎಕ್ಸ್ಟೆಂಡ್ ಮಾಡಾದ್ಮೇಲೆ ಇವಾಗ B3Cಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಸೊ ಪ್ಯಾರಲಲ್ ಲೈನ್ ಹೆಂಗೆ ಡ್ರಾ ಮಾಡೋದು, ನಿಮ್ಮ ಕಾಂಪಸಲ್ಲಿ ಮೆಷರ್ಮೆಂಟ್ ತೊಗೊಂಬಿಟ್ಟು ಆರ್ಕ್ ಕಟ್ ಮಾಡಿ, ಇವಾಗ ಇದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು B5ಇಂದ ಒಂದು ಆರ್ಕ್ ಕಟ್ ಮಾಡಿ. ಅದಾದಮೇಲೆ ಈ ಆ್ಯಂಗಲ್ ಮೆಷರ್ಮೆಂಟ್ ತೊಗೊಂಬಿಟ್ಟು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಆರ್ಕ್ ಕಟ್ ಮಾಡಿ. ಕಟ್ ಮಾಡಾದ್ಮೇಲೆ ಏನು ಮಾಡಬೇಕು, ಈ B5 ಮತ್ತು ಇದನ್ನ ಜಾಯಿನ್ ಮಾಡಿದಾದ್ಮೇಲೆ ಈ ಲೈನ್ ಪ್ಯಾರಲಲ್ ಆಗುತ್ತೆ. ಸೊ ನಮಗೆ ಪ್ಯಾರಲಲ್ ಲೈನ್ ಬಂತು. ಯಾವುದಕ್ಕೆ? B3C. ಈ ಪಾಯಿಂಟಿಗೆ C' ಅಂತ ಹೆಸರು ಕರೆಯೋಣ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಈ AC ಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು. ಈ ಪ್ಯಾರಲಲ್ ಲೈನ್ ಯಾವ ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗಬೇಕು? C' ಇಂಟರ್ಸೆಕ್ಟ್ ಆಗಬೇಕು. ಅದರ ಅರ್ಥ ಈ ಥರ ಒಂದು ಪ್ಯಾರಲಲ್ ಲೈನ್ ಬರುತ್ತೆ. ಈ ಪ್ಯಾರಲಲ್ ಲೈನ್ ಈ ಲೈನ್ ABಗೆ ಜಾಯಿನ್ ಆಗುತ್ತೆ. ಸೊ ತಿರ್ಗಾ ಪ್ಯಾರಲಲ್ ಲೈನ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು, ಈ ಲೈನಿಗೆ ಪ್ಯಾರಲಲ್ ಇರಬೇಕು ಅಲ್ವಾ. ಸೊ ಮೆಷರ್ಮೆಂಟ್ ತೊಗೊಂಬಿಟ್ಟು ಈ ಲೈನಿಗೆ ಪ್ಯಾರಲಲ್ ಮಾಡಬೇಕು. ಅದನ್ನ ಮಾಡೋಕ್ಕೆ ಶುರು ಮಾಡಿ, ನಾನು ಮಾಡ್ತೀನಿ ನಿಮ್ಮ ಜೊತೆ. ಸೊ ಹೆಂಗೆ ಮಾಡೋದು, ಕಾಂಪಸಲ್ಲಿ ನಿಮ್ಮ ಮೆಷರ್ಮೆಂಟ್ ತೊಗೊಂಬಿಟ್ಟು, ನಿಮ್ಮ ಇಷ್ಟ ಮೆಷರ್ಮೆಂಟ್ ತೊಗೊಂಬಿಟ್ಟು ಈ ಆ್ಯಂಗಲ್ನ ಕಟ್ ಮಾಡಿ, ಆಯಿತಾ. ಇವಾಗ ಮೆಷರ್ಮೆಂಟ್ ಚೇಂಜ್ ಮಾಡಬೇಡಿ. ಪಾಯಿಂಟ್ C' ಅದೇ ಆರ್ಕ್ ಕಟ್ ಮಾಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು, ಈ ಆ್ಯಂಗಲ್ನ ಮೆಷರ್ ಮಾಡೋಣ ಈ ಕಾಂಪಸ್ ಜೊತೆ. ನಿಮ್ಮ ಪೆನ್ಸಿಲ್ ತುಂಬ ಶಾರ್ಪಾಗಿರಬೇಕು. ಶಾರ್ಪ್ ಇಲ್ಲದೇ ಇದ್ದರೆ ಈ ಆ್ಯಂಗಲ್ ಮೆಷರ್ಮೆಂಟ್ ಸರಿಗೆ ಬರಲ್ಲ, ನಿಮ್ಮ ಪ್ಯಾರಲಲ್ ಲೈನು ಸರಿಗೆ ಬರಲ್ಲ, ಆಯಿತಾ. ಸೊ ಇದನ್ನ ಮೆಷರ್ ಮಾಡಾದ್ಮೇಲೆ ಅದೇ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಈ ಆರ್ಕ್ನ ಕಟ್ ಮಾಡ್ತೀವಿ. ಸೊ ಈ ಆರ್ಕ್ನ ಕಟ್ ಮಾಡಾದ್ಮೇಲೆ C' ಮತ್ತು ಇದಕ್ಕೆ ಜಾಯಿನ್ ಮಾಡೋಣ. ಅದರ ಮುಂಚೆ ಈ ABನ ಎಕ್ಸ್ಟೆಂಡ್ ಮಾಡೋಣ. ಸೊ ಇದನ್ನ ಜಾಯಿನ್ ಮಾಡಾದ್ಮೇಲೆ ನಮಗೆ ಪ್ಯಾರಲಲ್ ಲೈನ್ ಬರುತ್ತೆ. ಸೊ ಇದಕ್ಕೆ ಹೆಸರು ಏನು, A' ಅಂತ ಕರೆಯೋಣ. ಸೊ ನಮಗೆ ಸಿಮಿಲರ್ ಟ್ರಯಾಂಗಲ್ ಬಂತು, ಅದರದ್ದು ರೇಷಿಯೋ 5/3 ಟೈಮ್ಸ್ ಒರಿಜಿನಲ್ ಟ್ರಯಾಂಗಲ್ ABC ಅಂತ ಬಂತು ಅಲ್ವಾ. ಸೊ ನಮಗೆ ಸಿಮಿಲರ್ ಟ್ರಯಾಂಗಲ್ ಯಾವುದು, ರಿಕ್ವೈರ್ಡ್ ಟ್ರಯಾಂಗಲ್ ಇಸ್ A', B, C'. ಅದು ನಮ್ಮದು ರಿಕ್ವೈರ್ಡ್ ಟ್ರಯಾಂಗಲ್. ಮತ್ತು ನಮ್ಗೆ ಏನು ಹೇಳ್ಬೋದು ಈ ಟ್ರಯಾಂಗಲ್ ಬಗ್ಗೆ, A'(B)/AB is equal to BC'/BC is equal to A'(C'/AC. A'(C'/AC ಇದು ಎಲ್ಲದಕ್ಕೂ ರೇಷಿಯೋ ಎಷ್ಟು, ಇದಕ್ಕೆ ಎಲ್ಲದಕ್ಕೂ ರೇಷಿಯೋ ಎಷ್ಟು, 5/3, ಆಯಿತಾ. ಸೊ ಇದು ಸಿಮಿಲರ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋದು. ಸೊ ಫಸ್ಟ್ ಸ್ಟೆಪ್ ಏನು, ಅಕ್ಯೂಟ್ ಆ್ಯಂಗಲ್ ಡ್ರಾ ಮಾಡಿದ್ವಿ Bಗೆ. ಅದನ್ನ ಎಷ್ಟು ದೊಡ್ಡದಾಗಿದೆ, ಯಾವ್ದು ದೊಡ್ಡದಾಗಿದೆ, 5 ಮತ್ತು 3. ಸೊ 5 ದೊಡ್ಡದಾಗಿದೆ ಅಲ್ವಾ. ಸೊ 5 ಪಾರ್ಟ್ಸಿಗೆ ಡಿವೈಡ್ ಮಾಡಿದ್ವಿ. ಮತ್ತು ಮೂರನೇ ಪಾರ್ಟ್, ಇಲ್ಲಿ ಮೂರನೇ ಚಿಕ್ಕದಾಗಿದೆ ಅಲ್ವಾ. ಸೊ ಮೂರನೇ ಪಾರ್ಟ್ನ ಪಾಯಿಂಟ್ Cಗೆ ಜಾಯಿನ್ ಮಾಡಿದ್ವಿ. ಅದಾದಮೇಲೆ ಇದಕ್ಕೆ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಿದ್ವಿ. ಆ ಪಾಯಿಂಟ್ C' ಸಿಕ್ಕಾದ್ಮೇಲೆ ಈ C' ಮತ್ತು A' ಜಾಯಿನ್ ಮಾಡಬೇಕು. ಈ C', A' ಮತ್ತು AC ಎರಡು ಪ್ಯಾರಲಲ್ ಲೈನ್ಸ್. ಸೊ ಈ ಲೈನ್ಗಳು ಪ್ಯಾರಲಲ್ಲು ಮತ್ತು ಈ ಲೈನ್ಗಳು ಪ್ಯಾರಲಲ್ಲು. ಸೊ ಇದು ನಮ್ಮದು ಸಿಮಿಲರ್ ಟ್ರಯಾಂಗಲ್. ಇವಾಗ ಈ ವಿಡಿಯೋ ಮುಗೀತು. ಏನಾರೋ ಡೌಟ್ಸ್ ಇದ್ದರೆ ನಮ್ಮ 3 ಥರ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ 1, ಫೋನ್ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಕಳಿಸಿ. ನಂಬರ್ 2, ಕಾಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಹಾಕ್ಬೋದು. ನಂಬರ್ 3, ನಮ್ಮ ಇಮೇಲ್ ಐಡಿನೂ ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನಿಂದ ಯಾವ್ದಾದ್ರು ಡೌಟ್ಸ್ ಇದ್ದರೆ ಇಮೇಲಲ್ಲೂ ಕಳಿಸ್ಬೋದು. ಯಾವ್ದಾದ್ರು ಫೋಟೋ ಇದ್ದರೆ ಅದರಲ್ಲೂ ಇಮೇಲ್ ಅಥವಾ ವಾಟ್ಸಾಪಲ್ಲಿ ಕಳಿಸ್ಬೋದು. ನಾವು ಡೌಟ್ಸ್ನ ಎಲ್ಲ ಕ್ಲಿಯರ್ ಮಾಡ್ತೀವಿ. ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಧನ್ಯವಾದಗಳು.